ಇಂಥ ನಿರ್ಮಾಪಕರು ಇಂಡಸ್ಟ್ರಿ ಬೇಕು. ಬಟ್ ಅದ್ರ ಕೊನೆಗೂ ಡಿಪೆಂಡ್ ಆಗೋದಂದ್ರೆ ಉಳಿಬೇಕಂದ್ರೆ ಚಿತ್ರ ಗೆಲ್ಬೇಕಷ್ಟೇ, ಬೇರೆ ಯಾವುದೋ ಮ್ಯಾಟರ್ ಕನ್ಸಿಡರ್ ಬರಲ್ಲ ಸರ್. ಜನಗಳನ್ನ ಗೆಲ್ಲಿಸ್ಬೇಕು, ಅವ್ರಿಗೆ ಇಷ್ಟ ಆದ್ರೆ ಗೆಲ್ಲಿಸ್ತಾರೆ. ಕಾದ್ ನೋಡೋಣ. ಪಿಕ್ಚರ್ ಚೆನ್ನಾಗಿ ಬಂದಿದೆ, ಒಳ್ಳೆ ಸಿನಿಮಾ ಮಾಡಿದ್ರು. ಕೃತ್ವಿಕ್ ನೀವು ನೋಡಿದ್ರೆ ಏನೋ ಅಂತ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಆ ಥರ ತುಂಬ ಪ್ಯಾಷನೆಟ್ ಇದ್ದಾನೆ ಅವರಿಗೆ ಸಿನಿಮಾ ಬಗ್ಗೆ. ಪ್ರತಿಯೊಂದು ನನಗೆ ಹೀಗೆ ಬೇಕು ಅಂತ ಹಠ ಮಾಡ್ತಾರೆ. ಟ್ರೇಲರ್ ತುಂಬ ತಲೆ ತಿಂದ್ರು. ಖುಷಿ ಆಗುತ್ತೆ. ಅಂದ್ರೆ ಫಸ್ಟ್ ಟೈಮ್ ಬಂದ ಒಂದು ನಿರ್ದೇಶಕ ನನಗಿಲ್ಲ ಸರ್ ಹೀಗೆ ಬೇಕಂತಂದಾಗ ಒಂದು ಪ್ಯಾಷನ್ ಕಾಣುತ್ತೆ ಹಿಂದೆ. ನಾವು ಎಷ್ಟೇ ಅನುಭವ ಇದ್ರು, ನಾವು ಏನು ಮಾಡಿದ್ರು, ಇಲ್ಲ ಸರ್ ಅದು ಬೇಡ, ಇನ್ನೂ ಇದು ಬೇಕು ಅಂತಂದಾಗ ಒಂಥರ ಅವರಿಗೆ ತುಂಬಾ ಒಂದು ಜೋಶ್ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ದಿನ ನಿಂತ್ಕೊಳ್ತಾರೆ ಅಂತ ಅನ್ನೋದೊಂದು ಕಾಣುತ್ತೆ. ಅದಲ್ಲದೆ ಸಿನಿಮಾ ಸಂಗೀತ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಪ್ರಮುಖವಾದ 4 ಹಾಡುಗಳಿದೆ. ಜೊತೆಲಿ ಒಂದು ಇಂಗ್ಲಿಷ್ ಸಾಂಗ್ ಬೇರೆ ಮಾಡಿದ್ವಿ ನಾವು. ಸಿನಿಮಾ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ ಇಂಗ್ಲಿಷ್ ಸಾಂಗ್ ಮಾಡಿದ್ವಿ. ಅದನ್ನ ಕ್ರಿಸ್ ಜೋಶಿ ಅಂತ ಪ್ರಪಂಚ ಡೈರೆಕ್ಟರ್ ನಮ್ಮ ಗೆಳೆಯರು ಬರೆದಿದ್ದಾರೆ. ಮಿಕ್ಕಿದ ಸಾಂಗ್ಗಳು ಇವಾಗ ನೀವು ಸ್ಕ್ರೀನಲ್ಲಿ 3 ಸಾಂಗ್ ನೋಡಿದ್ರಿ. ನೀವು ನೋಡಿದ್ರೆ ಕಲ್ಯಾಣ್ ಸರ್ ಬರೆದಂಥ ಒಂದು ನಾನು ಒನ್ ಆಫ್ ದ ಇಲ್ಲಿವರೆಗೆ ನಾನು ಕಂಪೋಸ್ ಮಾಡಿದಂಥ 56 ಸಿನಿಮಾಗಳನ್ನ ಮಾಡಿದ್ರಲ್ಲಿ ಇದು ಕೂಡ ನನಗೆ ತುಂಬಾ ಇಷ್ಟವಾದಂಥ ಒಂದು ಹಾಡು. ಮಳೆ ಆಗುವ ಮೊದಲೇ ಒಂದು ಭೈರವಿ ರಾಗ ಇಟ್ಕೊಂಡು ಒಂದು ಪ್ಯೂರ್ ಭೈರವಿ ರಾಗದಲ್ಲಿ ಮಾಡಿದಂಥ ಒಂದು ಸಾಂಗು ಸಿನಿಮ್ಯಾಟಿಕ್ ಆಗಿ. ಅದರ ಆರ್ಕೆಸ್ಟ್ರಾ ಕೂಡ ನನಗೆ ತುಂಬಾ ಇಷ್ಟ. ಸಿನಿಮಾದ ಆರ್ಕೆಸ್ಟ್ರಾ ಫಸ್ಟ್ BGM, ಸೆಕೆಂಡ್ BGM, ಥರ್ಡ್ BGM, ಫ್ಲೂಟ್ ಬಿಟ್ಗಳು ಅದ್ಭುತವಾದ ಫ್ಲೂಟ್ ಬಿಟ್ ಇದೆ ಇದರಲ್ಲಿ ಸೆಕೆಂಡ್ BGM, ಥರ್ಡ್ BGM ಅಲ್ಲಿ. ಹಾಗೊಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸಾಂಗ್ ತುಂಬಾ ಆಪ್ತ ಯಾವಾಗ ಅನ್ಸುತ್ತೆ ಅಂದ್ರೆ ಇಡೀ ಆರ್ಕೆಸ್ಟ್ರಾ ತುಂಬಾ ಚೆನ್ನಾಗಿ ಅನ್ಸ್ಬೇಕು. ಅದು ನಮಗೆ ನಮ್ಮ ಮನಸ್ಸಿಗೆ ಏನೋ ಮಾಡಿದ್ದೀನಿ ನಾನು ಅಂದಾಗ ಮಾತ್ರ ಅದೊಂದು ಫೇವ್ರೇಟ್ ಆಗಕ್ಕೆ ಸಾಧ್ಯ. ಹಾಗೆ ನಾನು ಇಲ್ಲಿಗೆ ಮಾಡಿದಂಥ ಒಂದು ನನ್ನ ಮೊದಲ ಚಿತ್ರ ಶಿವಮಣಿಯಿಂದ ಹಿಡ್ಕೊಂಡು ಮೊದಲ ಮಾತು, ಕೊಂಚ ರೇಷ್ಮೆ, ಕೊಂಚ ಹುಣ್ಣಿಮೆ, ದೇವರೇ, ಕಾರಂಜಿ, ಆನಂತರ ಇತ್ತೀಚೆಗೆ ಹಿಟ್ಟಾದಂಥ ಒಂದು ಸರಳ ಪ್ರೇಮ ಕಥೆ ಹಾಡು ನೀನ್ ಯಾರಲೆ, ಅದ್ರ ಜೊತೆಲಿ ಇದನ್ನು ಸೇರಿಸ್ತೀನಿ ನನ್ನ ಪಟ್ಟಿಯಲ್ಲಿ ಒಂದು ಒಳ್ಳೆ ಸಾಂಗ್. ಅದಕ್ಕೆ ಕಾರಣ ಅಂದ್ರೆ ಪ್ರಮೋದ್ ಮರವಂತಿ ಅವರ ಸಾಹಿತ್ಯ ಕೂಡ ಅಷ್ಟು ಅದ್ಭುತವಾಗಿದೆ. ಅರ್ಮಾನ್ ಮಲಿಕ್ ಅವರು ಹಾಡ್ಬೇಕಂತ ಒಂದು ನಮ್ಮ ಕಾಂಬಿನೇಷನ್ ಲಾಸ್ಟ್ ಹಿಟ್ ಆಗಿ ಸಲುವಾಗಿ ಅರ್ಮಾನ್ ಮಲಿಕ್ ಹತ್ರ ಹಾಡಿದ್ವಿ. ಅವ್ರ ಮೆಲೋಡಿ ಕೂಡ ಸೂಟ್ ಆಗ್ತೈತಿ ವಾಯ್ಸ್ ಅವ್ರದ್ದು ಹಾಡಿನ ಮೆಲೋಡಿಗೆ. ಜೊತೆಲಿ ಈ ಹಾಡಲ್ಲಿ ಪ್ರಥಮವಾಗಿ ಪ್ರಜ್ಞಾ ಮರಾಠಿ ಅವರು ಫಸ್ಟ್ ಟೈಮ್ ಪಾದಾರ್ಪಣೆ ಮಾಡ್ತಾರೆ ಪ್ಲೇಬ್ಯಾಕ್ ಸಿಂಗಿಂಗ್ಗೆ. ಅವ್ರದ್ದೊಂದು ಚಿಕ್ಕದೊಂದು ರೋಚಕ ಕಥೆ ಇದೆ. ಪ್ರಜ್ಞಾ ಮರಾಠಿ ಅವ್ರು ನನಗೆ ಡೈರೆಕ್ಟ್ ಆಗಿ ಅವ್ರು ನನಗೆ ಪರಿಚಯ, ನಾನು ಅವ್ರಿಗೆ ಪರಿಚಯ ಇಲ್ಲ. ಹುಲಿಬೀರ ಸಿನಿಮಾ ಮಾಡ್ತಾ ಇದ್ವಿ ನಾವು. ಮಲ್ಲಿಕಾರ್ಜುನ್ ಅಂತ ಮುತ್ತಲ್ಗೇರಿ ಡೈರೆಕ್ಟರ್ ಅವರು ಒಂದ್ ದಿವಸ ನನಗೆ ಕಾಲ್ ಮಾಡಿದ್ರು. ಸರ್ ನಮ್ಮ ಡೈರೆಕ್ಟರ್ ಮನೆ ಹತ್ರ ಅಪೋಸಿಟ್ ಅವ್ರ ಫ್ರೆಂಡ್ ಇದಾರಂತ ಅವರು, ಅವ್ರ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾರಂತೆ, ಅವರು ಹೆದರ್ಕೊಂಡು ಕೇಳ್ತಿದ್ದಾರೆ, ನೀವು ಒಂದು ಅವಕಾಶ ಕೊಡ್ಬೋದು ಅಥವಾ ಹಾಡ್ಸಿ ನೋಡಿ ಇಷ್ಟ. ನಮ್ಮ ಪಿಕ್ಚರ್ ಅಂದ್ರೆ ಹುಲಿಬೀರದ ಒಂದು ಯಾವುದೋ ಒಂದು ಸಾಂಗ್ ಹಾಡ್ಸಿ ನೋಡಿ ಇಷ್ಟ ಆದ್ರೆ ಇಟ್ಕೊಳ್ಳಿ ಸರ್, ಇಲ್ಲಾಂದ್ರೆ ಬೇಡ ಅಂತಂದ್ರು. ಅದಕ್ಕೇನಪ್ಪ ಕರ್ಸ್ರಿ, ನಾವು ಫಸ್ಟ್ ಸಿನಿಮಾದಿಂದ ನಾವು ಹೊಸ ಹೊಸ ಸಿಂಗರ್ ಹಾಡ್ತಾ ಇದ್ದಾರೆ, ಕರ್ಸಿ ನನ್ನ ಖುಷಿನೇ, ಹೊಸ ಸಿಂಗರ್ ಜೊತೆ ಮಾಡಕ್ ನಮ್ಗೆ ಯಾವತ್ತೂ ನಂಗೆ ಸಂತೋಷ ಅಂತಂದು ಹೇಳಿದೆ. ಅವ್ರು ಬಂದ್ರು, ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಅದರಲ್ಲಿ ಡೌಟೇ ಇಲ್ಲ ಅಂತ ಹೇಳಿದೆ ನಾನು ಅವರಿಗೆ. ಅವ್ರು ಕಳಿಸಿದ್ರು. ಅದ್ರಲ್ಲಿ ಒಂದು ಬಿಟ್ಟಿತ್ತು, ಒಂದು ಪಲ್ಲವಿ ಮಾತ್ರ ಇತ್ತು ಹುಲಿಬೀರದಲ್ಲಿ. ಪ್ರಜ್ಞೆ ಬಂದು ನಿಂತರು, ಹಾಡಕ್ ಕಲ್ತರು ಒಂದು 10-15 ನಿಮಿಷದಲ್ಲಿ. ಮೈಕಲ್ಲಿ ನಿಂತ್ಕೊಂಡು 1 ಲೈನ್ ಹಾಡ್ದಾಗ ಗೊತ್ತಾಯ್ತು ನನಗೆ ಈ ಹುಡುಗಿ ಅದ್ಭುತ ಪ್ರತಿಭೆ ಇದೆ ಅಂತ. ಫುಲ್ ಪಲ್ಲವಿ ಹಾಡಿದ್ರು. ನನಗೆ ಏನ್ ಬೇಕು, ಮ್ಯೂಸಿಕ್ ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನ ಮೀರ್ ಹಾಡೋನೇ ಪ್ಲೇಬ್ಯಾಕ್ ಸಿಂಗರ್ ಇರ್ತಾನೆ ಸರ್. ತುಂಬಾ ಬರುತ್ತೆ ಸರ್, ನಮ್ಗೆ ಎನ್ಕ್ವೈರಿ ಬರುತ್ತೆ, ನಮ್ಗೆ ಸಿಂಗರ್ಗೆ ಅವಕಾಶ ಯಾಕೆ ಸಿಗಲ್ಲ ಸರ್? 1 ಕೋಟಿಯಲ್ಲಿ 10 ಸಿಂಗರ್ ಮಾತ್ರ ಚೆನ್ನಾಗಿ ಸಿಂಗರ್ ಆಗ್ತಾರೆ, ಪ್ಲೇಬ್ಯಾಕ್ ಸಿಂಗರ್ ಆಗ್ತಕ್ಕ ಸರ್. ಹಾಡಕ್ ಕಾಪಿ ಮಾಡಿ 100 ಸಾರಿ ನೀವು ಎಷ್ಟು ಬರಸ್ನೋ ಹಾಡಕ್ ಕೇಳಿ, ಎಷ್ಟು ದಿವಸ 100 ಸಾರಿ ಹಾಡಕ್ ಕೇಳಿ, ಎಷ್ಟಿದ ಮೇಲೆ 10 ಸಾರಿ ಹಾಡೋದು ದೊಡ್ಡ ವಿಷಯ ಇಲ್ಲ ಸರ್. ಅದು ಯಾರು ಬೇಕಾಗ್ತಾರೆ? ಇವತ್ತೊಂದು 50,000 ಜನ ಸಿಂಗರ್ ಸಿಗ್ತಾರೆ ಕರ್ನಾಟಕದಲ್ಲಿ, ಬಟ್ ಅದು 5 ಜನ ಪ್ಲೇಬ್ಯಾಕ್ ಸಿಂಗರ್ ಆಗೋ ತಾಕತ್ತಿರಲ್ಲ. ಪ್ಲೇಬ್ಯಾಕ್ ಸಿಂಗರ್ ಆಗೋ ತಾಕತ್ ತುಂಬಾ ದೊಡ್ಡದಿದೆ ಸರ್. ಮೈಕಲ್ ನಿಂತ್ಕೊಂಡ್ರೆ ಬೆವರು ಸುರಿಸ್ಬಿಡ್ತಾರೆ, ಹಾಗಾದ್ರೆ ಸಾಧ್ಯ ಇಲ್ಲ. ನಮಸ್ಕಾರಗಳು. ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ, ಕೈ ಎತ್ತವ್ರನ್ನು ಒಳ್ಳೆಯವರು ಅಂತ ಹೇಳುವಂತ ಇಂಥ ಟೆಕ್ನಿಷಿಯನ್ಗೆ ಒಂದು ಕೈ ಎತ್ತೋಣ. ಒಳ್ಳೆಯದಾಗಿ ಮನಸ್ಸು ಒಳ್ಳೆಯದಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಅದು ಆರಂಭದಿಂದ ನನ್ನನ್ನು ನೋಡಿರುವ ಎಲ್ಲ ಹಿರಿಯ ಪತ್ರಕರ್ತರು, ಎಲ್ಲ ಹಿರಿಯರು ಇಲ್ಲಿದ್ದೀರಾ, ನನ್ನ ಸಮಕಾಲೀನರು ಇಲ್ಲಿದ್ದೀರಾ, ಇತ್ತೀಚೆಗೆ ಬಂದವರಿದ್ದೀರಾ, ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ. ಹಾಡುಗಳನ್ನ ತಾವು ನೋಡಿದ್ದೀರಾ, ಸಾಹಿತ್ಯಗಳನ್ನು ಗಮನಿಸಿದ್ದೀರಾ. ಈ ಮುಂಚೆ ಆಗಿರೋ ಪ್ರೆಸ್ ಮೀಟ್ಗಳಲ್ಲೂ ಕೂಡ ನಿರ್ಮಾಪಕ ನಿರ್ದೇಶಕರು ಮಾತಾಡಿರ್ತಾರೆ, ವೀರ ಸಮರ್ಥ ಅವರು ಎಲ್ಲವನ್ನ ಹೇಳಿದ್ದಾರೆ. ಉಳ್ಕೊಂಡಿರೋದು ಏನಿಲ್ಲ. ನನ್ನ ಪ್ರಕಾರ ಲವ್ ರೀಸನ್ಸ್ಗೆ ತುಂಬಾ ವ್ಯತ್ಯಾಸಗಳಿರುತ್ತೆ, ಅದು ಲವ್ ಸೀಸನ್ಸ್ಗೆ ಯಾವುದೇ ವ್ಯತ್ಯಾಸ ಇಲ್ಲ. ಪ್ರೀತಿ ಮಾಡೋಕ್ಕೆ ಎಲ್ಲ ಸೀಸನ್ ನಮ್ಮದೇ ಆಗಿರುತ್ತೆ. ಆ ಥರ ಲವ್ ಸೀಸನ್ಸ್ ಇಟ್ಕೊಂಡು ಈ ಒಂದು ಒಳ್ಳೆ ಇದು ಮಾಡಿದ್ದಾರೆ ಅಂತ ನನ್ನ ಭಾವನೆ. ಈ ಭಾವನೆಗಳಿಗೆ ಒಂದೇ ಬಣ್ಣ, ಆದರೆ ಬಣ್ಣದ ಭಾವನೆಗಳು ಬೇರೆ ಇರುತ್ತೆ.
ಇವೆರಡರ ಸೂಕ್ಷ್ಮತೆಯನ್ನು ಇಟ್ಟುಕೊಂಡು ಬದುಕಿಗೆ ಹೇಗೆ ಅಡಾಪ್ಟ್ ಮಾಡ್ಬೋದು ಅಂತ ಒಂದು ಸಣ್ಣ ಥಾಟ್ ಬಂದು ಈ ಹಾಡನ್ನು ಬರೆಯೋ ಪ್ರಯತ್ನ ಆಯಿತು. ಒಂದು ಏನು ಇಲ್ಲಿ ಸಣ್ಣದೊಂದು ಮಜಾ ಏನಂದರೆ, ನಿರ್ಮಾಪಕರ ಮುಖ ನಾನು ನೋಡಿಲ್ಲ, ನಿರ್ದೇಶಕರ ಮುಖ ನೋಡಿಲ್ಲ, ಹೀರೋ ಹೀರೋಯಿನ್ಗಳು ಯಾರು ಅಂತ ಗೊತ್ತಿಲ್ಲ. ಸಾಮಾನ್ಯ ಪಾತ್ರಧಾರಿಗಳಾದ ರೆಫರೆನ್ಸ್ ಫೋಟೋ ತಗೊಂಡಾದ್ರು ಓ ಹಿಂಗಿರ್ತಾರೆ ಅವರು ಅಂತ ಇಮೇಜ್ ಮಾಡ್ಕೋಬೋದು. ಅದು ಯಾವುದೂ ಇಲ್ಲ. ನನಗೆ ಗೊತ್ತಿದ್ದು ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರೇ. ಆದರೆ ಅದೇ ಫೋನಲ್ಲಿ ಮಾತಾಡಿದ್ದೀವಿ, ಮುಖ ಪರಿಚಯ ಇಲ್ಲ ಅಂತ. ಅಂದರೆ ಮುಖ ಪರಿಚಯ ಇಲ್ಲ. ಆದರೆ ಹೇಗಿತ್ತು ಅಂದರೆ, ನಾನು ಬರೆಯೋವಾಗ ನನಗೆ ಈ ಕಡೆ ಲೈನ್ ಪ್ರೊಡ್ಯೂಸರ್ ಕೈ ಹಿಡ್ಕೊಂಡು ಬರ್ಸ್ದಂಗೆ, ಆ ಕಡೆ ಡೈರೆಕ್ಟರ್ ಕೈ ಹಿಡಿದು ಬರ್ಸ್ದಂಗೆ, ಆ ಥರ ಜೊತೆಲೇ ಇಟ್ಕೊಂಡು ಎಲ್ಲರೂ ಕೂಡ ನನಗೆ ಗೊತ್ತಿಲ್ಲದೆ ಒಂದೇ ವರ್ಷನ್ ಬರ್ಸಿದ್ರು. ಅದೇನು ಬರೋದ್ನೋ ಇವ್ರು ಓಕೆ ಮಾಡಿಬಿಟ್ರು, ಆ ಹಾಡಾಯಿತು. ಈ ಥರನೇ ನಡ್ಕೊಂಡು ಬಂದಿದೆ ಇದುವರೆಗೂ ಕೂಡ. ನನಗೇನು ಗೊತ್ತಿಲ್ಲದೆ ನಾನು ಬರ್ಕೊಂಡು ಬಂದವು. ಬರೀ 10ನೇ ಕ್ಲಾಸ್ ಓದಿದ್ದು ನಾನು. ಓದಿದ್ದೇ ಏನಿಲ್ಲ, ಅದ್ರ ಬರೆಯೋ ಕೆಲಸ ಕೊಟ್ಟ ದೇವರು. ಅದು ಇಲ್ಲಿವರೆಗೂ ಬರೆಯೋದು, ಮ್ಯೂಸಿಕ್ ಏನೋ ಬಂತು. ಎಲ್ಲ ಹೀಗೆ ಒಂದು ಮ್ಯಾಜಿಕ್ ಥರ ನಡೀತಿದೆ ಪ್ರಪಂಚ. ಅದರಲ್ಲಿ ಈ ಹಾಡು, ಈ ಸಂದರ್ಭ, ಈ ಒಂದು ಟೀಮ್ ತುಂಬ ಒಳ್ಳೆ ಟೀಮ್, ಒಳ್ಳೆ ನಿರ್ದೇಶಕರು, ಒಳ್ಳೆ ನಿರ್ಮಾಪಕರು, ಕಲಾವಿದರು ಎಲ್ಲರೂ ಅಷ್ಟೇ. ಜೊತೆಗೆ ನಾನು ತುಂಬ ಪ್ರೀತಿಸುವಂಥ ಸಂಗೀತ ನಿರ್ದೇಶಕರಲ್ಲಿ ವೀರ್ ಸಮರ್ಥ ಒಬ್ಬರು, ಪ್ರಮೋದ್ ಒಬ್ಬ ತಮ್ಮ, ನನಗೆ ಪ್ರೀತಿಯ ತಮ್ಮ. ತುಂಬ ಹಂಚ್ಕೋತೀವಿ, ತುಂಬ ಮಾತಾಡ್ತೀವಿ. ಈ ಎಲ್ಲ ಇಲ್ಲಿರೋ ಈ ಹೊಸದಾಗಿ ಬರ್ತಿರೋ ಮತ್ತೆ ಸಾಯಿ ಸರ್ವೇಶ್ ಅವರು ಈಗ ಪರಿಚಯ ಆದರು. ಅವರು ಕೂಡ ಇಲ್ಲಿ ಬಹಳ ಜನ ಮುಖ ಪರಿಚಯಗಳೆಲ್ಲ ಹೊಸದಾಗಿ ಆದರೂ ಕೂಡ ಒಂಥರ ಅದು ಸುಖ ಪರಿಚಯ. ಅದು ತುಂಬ ಹಾಯ್ ಅನಿಸ್ತು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ನನ್ನ ನಂಬಿಕೆ. ದಯವಿಟ್ಟು ಎಲ್ಲ ಸಿನಿಮಾಗಳಿಗೂ ನೀವು ಪ್ರೋತ್ಸಾಹ ಕೊಡ್ತೀರಾ, ಆಶೀರ್ವಾದ ಮಾಡ್ತೀರಾ, ಪ್ರೀತಿಸ್ತೀರಾ. ಹಾಗಾಗಿ ಸಿನಿಮಾಗಳು ಇನ್ನೂ, ಚಿತ್ರರಂಗ ಇನ್ನೂ ಇದೆ, ಸಿನಿಮಾ ಇನ್ನೂ ಇದೆ. ಹಾಗಾಗಿ ಈ ಸಿನಿಮಾ ಶ್ರಮಕ್ಕೆ ಸಾರ್ಥಕತೆ ಸಿಕ್ಕಲಿ. ಅವರಿಬ್ರು ಗೆದ್ರೆ ಇಂಥ ಟೀಮ್ 10 ಟೀಮ್ ಬಂದೇ ಬರುತ್ತೆ. ನಿಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಸರ್ ಸ್ಟುಡಿಯೋ ಬಂದಿದ್ರು, ಹಾಡುಗಳು ರಿಲೀಸ್ ಆಗಿರ್ಲಿಲ್ಲ. ಬೇಡ ಆಳೋನ್ ನಂಬಿ ಬದುಕಬೇಡ, ನೀನು ತೋಳು ನಂಬ್ಕೊಂಡು ಬದುಕುತ್ತ. ಮತ್ತೇನಂದ್ರೆ ಮುಂದೆ ಬರೋ ಪ್ರೊಡ್ಯೂಸರ್ಗಳು ಅವ್ರಿಗೆ ಜೇಬೆಲ್ಲ ದುಡ್ಡು ಬೇಡ, ಬರೀ ಜಾಬ್ ಕೊಡೋಣ. ಎಲ್ಲ ಆ ರೀತಿ ಅಲ್ಲ. ನಮ್ಮ ನೆಲೆಯ, ನಮ್ಮ ಮಣ್ಣಿನ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಯಾವತ್ತಿಗೂ ಅನ್ನದಾದ್ರೆ ಒಂದು ಇಂಡಸ್ಟ್ರಿಯಲ್ಲಿ ಸುತ್ತ ನಮ್ ಜನ ಇರುವಾಗ ಇರೋದಕ್ಕೆ ಅಲ್ವಾ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ನೀವೆಲ್ಲ ಮಾಡಿರೋ ಆಶೀರ್ವಾದದಿಂದ ಹಣ ಇಲ್ಲದೆ ಇದ್ರು ಕೂಡ ಒಂದು ಹೋಟ್ಲ್ ಬಂದ್ರೆ ದೋಸೆ ಸಿಗುತ್ತೆ, ಒಂದು ಹೋಟ್ಲ್ ಬಂದ್ರೆ ಕಾಫಿ ಸಿಗುತ್ತೆ, ಇಮಿಡಿಯೇಟ್ ಆಗಿ ಬಂದು ವಾಪಸ್ ಕೊಟ್ಟೋಗ್ಬೋದು. ಆ ಮಟ್ಟಕ್ಕಂತೂ ಪ್ರೀತಿ ಕೊಟ್ಟಿದ್ದಾರೆ ಜನ. ಸರ್ ಅವರು ಜೋಬಿರು ಜೊತೆ ಇಟ್ಕೊಂಡಿದ್ದಾರೆ, ಜೋಬಿರು ಸಲುವಾಗಿ. ಕಲ್ಯಾಣ್ ಸರ್, ಇಲ್ಲಿ ಕಾರ್ತಿಕ್, ಇಂಡಸ್ಟ್ರಿಯಲ್ಲಿ ಒಂದು ಟೈಮ್ ಇತ್ತು. ಈ ಸಿನಿಮಾ ಹಾಡುಗಳು ಸಿನಿಮಾ ಬಿಡುಗಡೆಗಿಂತ ಮುಂಚೆ ಏನ್ ರಿಲೀಸ್ ಮಾಡ್ತಾರೆ ಅದು ಪ್ರಮೋಷನ್ ಒಂದು ಟ್ರಂಪ್ ಕಾರ್ಡ್ ಆಗ್ತಾ ಇತ್ತು. ಈ ಸಮಯದಲ್ಲಿ ಯಾಕೆ ಅದಾಗ್ತಾ ಇಲ್ಲ? ಅಲ್ಲ, ಈಗ ಅದರ ದಿಕ್ಕು ದೆಸೆಗಳು 100 ಆಗ್ತಿದೆ. ಈಗ ಮುಂಚೆ ಆದ್ರೆ ಒಂದು ಚಿತ್ರ ತಯಾರಿಕೆ ಆಗಿ ಒಂದು ವೇದಿಕೆಗೆ ಬಂದು ಅದರ ಧ್ವನಿಸುರುಳಿ ಬಿಡುಗಡೆ ಅನ್ನೋದೇ ಮೊಟ್ಟ ಮೊದಲ ಪರಿಚಯ. ಇಡೀ ಚಿತ್ರತಂಡದ ಪರಿಚಯ ಜನಕ್ಕೆ ಆಗ್ತಾ ಇದ್ದಿದ್ದು ಅದೇ ಮೊಟ್ಟ ಮೊದಲು. ಈಗ ಶುರು ಮಾಡ್ತಿದ್ದಂಗೆ ಅದೆಲ್ಲ ಫ್ಯಾನು AC ಎಲ್ಲ ಆಗೋಗ್ಬಿಟ್ಟಿದೆ. ಹಾಗಾಗಿ ಇಡೀ ಪ್ರಪಂಚ ವ್ಯಾಪಿಸ್ಕೊಡುತ್ತೆ. ಇವತ್ತಿನ ದಿವಸ ಇರುವಂತ ಈ ಇಂಥದ್ದು ವೈಫೈ ಮೀರಿದಂಥದ್ದು ಸ್ಪೀಡ್ಗಳಿದೆ. ಇವಾಗ ನೀವೇನೋ ಅಲ್ಲೊಂದು ಆರಂಭ ಮಾಡಿದ್ರಿ ಅಂದ್ರೆ ನೀವು ನಿಮ್ಮ ಮನೆಗೆ ಹೋಗೋಕೆ ಮುಂಚೆ ಎಲ್ಲರೂ ಅದರ ಡೀಟೇಲಿಂಗ್ ಹೇಳ್ತಾರೆ ತಮಗೆ. ಆ ಮಟ್ಟಕ್ಕೆ ಎಲ್ಲ ರೀಚಿಂಗ್ ಇರೋವಾಗ ಈಗ ಅದಕ್ಕೋಸ್ಕರನೇ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಹಾಡುಗಳನ್ನ ರಿಲೀಸ್ ಮಾಡೋದು ಎಷ್ಟೋ ಕಾರ್ಯಕ್ರಮಗಳಾಗಿದೆ ಅಲ್ವಾ ಸರ್. ಸಿನಿಮಾ ಬಿಡುಗಡೆ ಆಗ್ಬಿಟ್ಟಿರುತ್ತೆ, ಆಮೇಲೆ ಯೂಟ್ಯೂಬಲ್ಲಿ ಒಂದು ಸಾಂಗ್ ರಿಲೀಸ್ ಆಗುತ್ತೆ, ಆ ಥರ ಎಲ್ಲ ಆಗ್ತದೆ. ಹಾಗಾಗಿ ಈ ಟ್ರಂಪ್ ಕಾರ್ಡ್ ಅನ್ನೋದು ಎವ್ರಿ ಸೆಕೆಂಡು ಆಗ್ತಾನೆ ಇದೆ, ಆಗ್ತಾನೆ ಇರುತ್ತೆ. ಈ ಟೆಕ್ನಾಲಜಿ ಈ ರೀತಿ ಎಲ್ಲಿವರೆಗೂ ಹೋಗ್ತಾ ಇರುತ್ತೋ ಅದ್ರ ಜೊತೆಗೆ ಬಳಸ್ಕೊಂಡು ನಾವು ಬೆಳೆಸ್ಕೊಂಡು ಹೋದ್ರೆ ನಮ್ಗೆ ಸಮಾಧಾನ. ಸ್ವಲ್ಪ ನಾವೇನಾದ್ರೂ ಅದೆಲ್ಲ ಸೈಡ್ಗೆ ಉಳಿಸ್ಕೊಂಡು ಹೋಗ್ಬಿಟ್ರೆ ನಾವನ್ನೆಲ್ಲ ಉಳಿಸ್ಬಿಡುತ್ತೆ ಅಂತ. ಹಾಗಾಗಿ ಟೆಕ್ನಾಲಜಿನ ನಾವು ತಪ್ಪಾಗಿ ಅರ್ಥೈಸ್ಕೊಳ್ಳದೆ ಅದನ್ನ ಎಷ್ಟು ಬೇಕೋ ಅಷ್ಟು ಸದುಪಯೋಗ ಪಡಿಸ್ಕೊಂಡು ನಮ್ಮತನವನ್ನ, ಯಾಕಂದ್ರೆ ಈ AI ಅನ್ನೋದನ್ನ ಸೃಷ್ಟಿ ಮಾಡಿದ್ದು ಮನುಷ್ಯ, ಅದರ ಮನುಷ್ಯನ ಸೃಷ್ಟಿ ಮಾಡಿದ ಭಗವಂತ. ಸೊ ಮನುಷ್ಯ ಸೃಷ್ಟಿನೇ ಯಾವತ್ತೂ ಕೂಡ ನೆಲೆಯಾಗಿ ನಿಲ್ಲುವಂತ ಕ್ರಿಯೇಷನ್. ಅದನ್ನ ಭದ್ರವಾಗಿ ಇಟ್ಕೊಂಡು ಅಂತದ್ದು ಬೇರೆ ಟೆಕ್ನಾಲಜಿ ಬಳಸ್ಕೊಂಡಾಗ ಪ್ರತಿ ಹೆಜ್ಜೆನೂ ಟ್ರಂಪ್ ಕಾರ್ಡ್ ಆಗಿ ಬರುತ್ತೆ ಅಂತ ನನ್ನ ನಂಬಿಕೆ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಕೆ ಕಲ್ಯಾಣ್ ಸರ್. ಯೂಟ್ಯೂಬ್ ಸರ್, NR ಸ್ಟುಡಿಯೋಸ್ ಅಂತ ಪ್ರೊಡ್ಯೂಸರ್ ಅವ್ರ ಚಾನಲ್ ಮಾಡ್ಕೊಂಡಿದ್ದಾರೆ ಸರ್. ಅವ್ರ ಯೂಟ್ಯೂಬ್ ಚಾನಲ್ ಸರ್, ಲವ್ ಸೀಸನ್ ಸಾಂಗ್ಸ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸರ್. ಎಲ್ಲ ಅವರೇ ಮಾಡಿದ್ದಾರೆ ಸರ್.
ಥ್ಯಾಂಕ್ ಯು ಕಲ್ಯಾಣ್ ಸರ್. ಸ್ಪೆಷಲಿ ಹೇಳಬೇಕು, ನಾವು ಸರ್ ಇಷ್ಟೊತ್ತು ಕಲ್ಯಾಣ್ ಸರ್ ಮಾತನಾಡಿದ್ರು. ತಮ್ಮ ಹಾಡು ಕೂಡ ಬಹಳ ಸೊಗಸಾಗಿ ಮೂಡಿ ಬಂದಿದೆ, ಏನ್ ಹೇಳ್ತೀವಿ? ಎಲ್ರಿಗೂ ನಮಸ್ಕಾರ. ಲವ್ ಸೀಸನ್ಸ್. ಆ್ಯಕ್ಚುಲಿ ನಾವು ಮಳೆಗಾಲದಲ್ಲಿ ಇದ್ದೀವಿ. ನಿಜವಾದ ಲವ್ ಸೀಸನ್ ಅಂದರೆ ಇದು ಪ್ರೀತಿ ಮೂಡೋ ಸೀಸನ್, ಪ್ರೀತಿ ಕಾಡೋ ಸೀಸನ್, ಪ್ರೀತಿಯಲ್ಲೇ ಎಲ್ಲರೂ ಓಡಾಡೋ ಸೀಸನ್, ಪ್ರೀತಿಯಲ್ಲೇ ಓದಾಡುವಂಥ ಸೀಸನ್ ಕೂಡ. ಸೊ ಅಂಥ ಸೀಸನಲ್ಲಿ ನಮ್ಮ ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ವಿಶೇಷ. ಸೊ ತುಂಬ ಬಿಸಿಯಾದ ಪ್ರೀತಿ ಸರ್ ತಂಗಿದ್ರೆ. ನಮ್ಮ ತಂಪಾದ ಪ್ರೀತಿ ಯಾವಾಗಲೂ ಮಳೆಗಾಲದಲ್ಲಿ ಸೊ ಚಿಗುರೋದು ಮಳೆಗಾಲದಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತಿನ ಈ ಸಾಂಗ್ ಪ್ರೆಸ್ ಮೀಟ್ ಅಂತ ಏನಿದೆ, ನಾನು ಫಸ್ಟ್ ಟೈಮ್ ಇಂಥ ಒಂದು ಪ್ರೆಸ್ ಮೀಟಲ್ಲಿ ಭಾಗವಹಿಸ್ತಾ ಇರೋದು. ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಧನ್ಯವಾದ. ಯಾಕಂದರೆ ನಾವು ಸಾಹಿತಿಗಳು ಬರ್ತೀವಿ ಪ್ರೆಸ್ ಮೀಟ್ಗೆ, ಗಾಯಕರು ಎಲ್ಲ ಬರೋದಾಗಿರಬಹುದು, ಹಾಡಿನ ಬಗ್ಗೆ ಇಷ್ಟು ಮಾತಾಡೋಕ್ಕೆ ನಮಗೆ ಸಮಯ ಇರೋದಿಲ್ಲ. ಹೆಚ್ಚಿನದಾಗಿ ಸಮಯದ ಅಭಾವ ಇರುತ್ತೆ. ಸಿನಿಮಾ ಬಗ್ಗೆ ಮಾತಾಡಬೇಕಾಗಿರುತ್ತೆ, ಪಾತ್ರಗಳ ಬಗ್ಗೆ ಮಾತಾಡಬೇಕಾಗಿರುತ್ತೆ. ಹಾಗಾಗಿ ಸಿನಿಮಾ ಬಗ್ಗೆ, ಗಾಯಕರ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟು ಸಮಯಾವಕಾಶ ಸಿಗೋದು ತುಂಬ ಕಡಿಮೆ. ಹಾಗಾಗಿ ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ಧನ್ಯವಾದ. ಇನ್ನು ನನ್ನ ಸುಕೃತ ಅಂದರೆ ನಾನು ಇವತ್ತು ಕಲ್ಯಾಣ್ ಸರ್ ಪಕ್ಕ ಕೂತಿರೋದು. ಮೇಡಮ್ ಹೇಳ್ದಂಗೆ ನಾವು ಅವರು ಚಿಕ್ಕವರಿದ್ದಾಗಲೇ ಬರೆಯೋಕ್ಕೆ ಶುರು ಮಾಡಿದ್ರು, ನಾವು ಚಿಕ್ಕವರಿದ್ದಾಗಲೇ ಅವ್ರು ಹಾಡೋದಕ್ಕೆ ಕೇಳೋಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಸಮಕಾಲೀನ ಇರ್ತಾರೇ ನಾನು ಅನ್ಕೋಬೋದು ಕಲ್ಯಾಣ್ ಸರ್ನ. ಅವರ ಎಷ್ಟೋ ಪ್ರೇಮಗೀತೆಗಳು, ಎಷ್ಟೋ ಹಾಡುಗಳು, ಬರೀ ಪ್ರೇಮಗೀತೆಗಳು ಮಾತ್ರ ಬರೀಲಿಲ್ಲ, ಅವರು ಎಲ್ಲ ಥರದ ಹಾಡುಗಳನ್ನ ಬರೆದ್ರು. ನಾವು ಅವರು ತುಂತುರು ಆಗಿರ್ಬೋದು, ಚಂದ್ರಮುಖಿ ಪ್ರಾಣಸಖಿ ಆಗಿರ್ಬೋದು, ನಮ್ಮ ಪ್ರೀತಿಯ ರಾಮ ಆಗಿರ್ಬೋದು, ಎಲ್ಲ ಹಾಡುಗಳನ್ನ ಕೇಳಿರ್ತೀವಿ. ನನಗೆ ಇತ್ತೀಚೆಗೆ ನನಗೆ ಬೆರಗಿನಿಂದ ಅವರನ್ನು ನೋಡುವಂತೆ ಮಾಡಿದಂಥ ಒಂದು ಹಾಡು ಅಂದರೆ ಅಸುರ ಸಿನಿಮಾದಲ್ಲಿ ಒಂದು ಹಾಡಿದೆ, ಕರುಣೆ ಇಲ್ಲದ ಧರಣಿಯ ಕಡೆ ಅಂತ. ನೀವು ಮುಂಚೆ ಕೇಳಿರ್ತೀರಾ. ಇವತ್ತು ಒಂದ್ಸತಿ ಸುಮ್ಮನೆ ಹೆಡ್ಫೋನ್ ಹಾಕ್ಕೊಂಡು, ಅದು ಒಂದೇ ಟ್ಯೂನಲ್ಲಿ ಇದೆ, ಬಟ್ ಒಂದೇ ಪ್ಯಾಟರ್ನ್ ಅಲ್ಲಿ ಇದೆ, ನೀವು ಹಾಡನ್ನು ಕೇಳಿ ನಿಮಗೆ ರೋಮಾಂಚನ ಖಂಡಿತವಾಗ್ಲೂ ಆಗುತ್ತೆ. ಅಂದರೆ ಸಂಪೂರ್ಣ ಜೀವನದ ಒಂದು ಸಾರವನ್ನ ಹೇಳುವಂಥ ಒಂದು ಹಾಡದು. ಅದು ಬಿಟ್ಟರೆ ಇನ್ನು ನನಗೆ ಬಹುಶಃ ಸಂಗೀತಕ್ಕೆ ಎಂಥ ಶಕ್ತಿ ಇದೆ ಅಂದರೆ, ಪ್ರೀತಿ ಮೂಡಿಸೋದಾಗಿರ್ಬೋದು, ಪ್ರೀತಿಯಲ್ಲಿ ಅವ್ರನ್ನ ನೆನಪಿಸೋದಾಗಿರ್ಬೋದು, ಎಲ್ಲ ಶಕ್ತಿ ಇದೆ. ಆದರೆ ಒಂದು ಹಾಡು ಎಷ್ಟೋ ಜನ ಸೋತವರಿಗೆ ಗೆದ್ದು ನಿಲ್ಲುವಂಥ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ. ಈವನ್ ನನಗೂ ಕೂಡ ಹಾಗೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅಂತ ಹೋದವ್ರನ್ನ ಮತ್ತೆ ವಾಪಸ್ ಜೀವನದ ಪಥಕ್ಕೆ ತಂದು ನಿಲ್ಲಿಸುವಂಥ ಹಾಡಂದ್ರೆ ಅರಳುವ ಹೂಗಳೇ. ಸೊ ಈ ಹಾಡನ್ನ ನೀವು ಯಾವಾಗಲೇ ಕುಗ್ಗಿದ್ರು ಕೂಡ ಒಂದು ಸತಿ ಈ ಹಾಡನ್ನ ಕೇಳಿ, ನೀವು ಮತ್ತೆ ನಿಮ್ಮಲ್ಲಿ ಒಂದು ಜೀವನ ಚೈತನ್ಯವನ್ನು ಮೂಡಿಸುವಂಥ ಹಾಡು ಅಂತ ಎಷ್ಟೋ ಹಾಡನ್ನ ಕೊಟ್ಟಿದ್ದಕ್ಕೆ ಧನ್ಯವಾದ ಕಲ್ಯಾಣ್ ಸರ್. ಹಾಗೆ ನೀವು ಹೇಳಿದ್ರಿ ಅಂದರೆ ನೀವೆಲ್ಲ ಕೇಳ್ಕೊಂಬಂದು ರಥದಲ್ಲಿ ನಾವೀಗ ನಿಧಾನಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ನಮ್ಮ ಸಾಹಿತ್ಯದ ಏನೊಂದು ಪೀಳಿಗೆ ಇದೆ, ಸಾಹಿತ್ಯದ ಏನೋ ಒಂದು ಲೆಗೆಸಿ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಇವರು ಕಾಪಾಡ್ಕೊಂಡು ಬಂದವರು. ಕಲ್ಯಾಣ್ ಸರ್ ನಾನು ವೀರ್ ಸರ್ ಹೇಳ್ದಂಗೆ, ನಾನು ಅವತ್ತೆಲ್ಲೋ ಕಾರಲ್ಲಿ ಹೋಗ್ತಿದ್ದೆ, ಸಡನ್ ಆಗಿ ಕಲ್ಯಾಣ್ ಸರ್ ಯಾವಾಗ ಫೋನ್ ಮಾಡಿ ಮಾತಾಡೋರು. ನನಗೆ ಯಾವುದೋ ಒಂದು ಸಿನಿಮಾದ ಸಾಲು ಇಷ್ಟ ಆದರೆ ನನಗೆ ಫೋನ್ ಮಾಡಿ ಇದು ಚೆನ್ನಾಗಿ ಬರ್ತಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕಿಂತ ಪ್ರೇರಣೆ ಬೇಕಾ ಅನ್ಸುತ್ತೆ ನನಗೆ. ಈ ಮಳೆಯಾಗೋ ಮೊದಲೇ ಕೇಳಿದಾಗ ನನಗೆ ಕಾಲ್ ಮಾಡಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿದ್ರು. ಅದೇ ನಾನು ಕಲ್ಯಾಣ್ ಸರ್ ಹೇಳಿದೆ, ಸರ್ ನಾನು ಈ ಥರ ನಿಮಗೆ ಹಾಡು ಕೇಳಿದಾಗ, ಲೈನ್ಸ್ ಇಷ್ಟ ಆದಾಗೆಲ್ಲ ಕಾಲ್ ಮಾಡಬೇಕು ಅಂದರೆ ಪ್ರತಿದಿನ ಒಂದು 10 ಕಾಲ್ ಮಾಡಬೇಕಾಗುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಕಲ್ಯಾಣ್ ಸರ್. ಆ್ಯಂಡ್ ನಾವು ಕೆಲಸ ಮಾಡಿರೋ ಸಿನಿಮಾಗಳಲ್ಲಿ ಈ ರೀತಿ ಕಲ್ಯಾಣ್ ಸರ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಅವರು, ಜಯಂತ್ ಸರ್, ಇವರೆಲ್ಲ ಕೆಲಸ ಮಾಡಿದಾಗ ನನಗೆ ತುಂಬ ಖುಷಿ ಆಗೋದೇನೆಂದರೆ, ಈ ಥರದ ಕಾರ್ಯಕ್ರಮಗಳಲ್ಲಿ ಅವ್ರು ಸಿಗ್ತಾರೆ, ಅವ್ರ ಆಶೀರ್ವಾದ ಪಡ್ಕೋಬೋದು, ಅವರಿಂದ ಏನೋ ಒಂದಿಷ್ಟು ಸ್ಫೂರ್ತಿಯ ಮಾತುಗಳನ್ನು ನಾವು ಕೇಳ್ಬೋದು ಅನ್ನೋದೊಂದು. ಇನ್ನೊಂದು, ಸಿನಿಮಾ ಪರದೆ ಮೇಲೆ ಸಾಹಿತ್ಯ ಅಂತ ಬಂದಾಗ ಕೆ ಕಲ್ಯಾಣ್, ನಾಗೇಂದ್ರ ಪ್ರಸಾದ್, ಅದ್ರ ಜೊತೆಗೆ ನಮ್ಮ ಹೆಸರುಗಳನ್ನು ನೋಡಿದಾಗ ಆಗೋ ಒಂದು ಖುಷಿ ಇದೆಯಲ್ಲ. ಮೇಡಮ್ ಹೇಳಿದಾಗ ಕ್ಯಾಸೆಟ್ ಬಂದಾಗ ನಾವು ಹಿಂದ್ಗಡೆ ತಿರುಗಿಸಿ ನೋಡಿದಾಗ ಸಾಹಿತ್ಯ ಕೆ ಕಲ್ಯಾಣ್, ಸಾಹಿತ್ಯ ಹಂಸಲೇಖ, ಸಾಹಿತ್ಯ ಕವಿರಾಜ್, ಈ ಥರ ಎಲ್ಲ ನೋಡಿ ಆ ಥರ ಒಂದು ಸಮಯದಿಂದ ಹಿಡಿದು ಈಗ ಅವರ ಹೆಸರು ಜೊತೆ ನಮ್ಮ ಹೆಸರನ್ನ ನೋಡೋದು ತುಂಬ ದೊಡ್ಡ ಖುಷಿಯ ವಿಚಾರ ಅದು. ಹಾಗಾಗಿ ಅದು ಈ ಸಿನಿಮಾದಲ್ಲಿ ಕಲ್ಯಾಣ್ ಸರ್ ಜೊತೆ ಒಂದಿಷ್ಟು ಸಮಯ ಕಳೆಯುವಂಥ, ಮತ್ತು ಅವ್ರ ಜೊತೆ ಮಾತಾಡುವಂಥ, ಅವ್ರ ಜೊತೆ ಒಡನಾಡುವಂಥ ಸಂದರ್ಭ ಸೃಷ್ಟಿಯಾಗಿದ್ದಕ್ಕೆ ಧನ್ಯವಾದ ಸಂಪೂರ್ಣ ತಂಡಕ್ಕೆ. ಇನ್ನು ಮಳೆಯಾಗೋ ಮೊದಲೇ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ, ಸೊ ಇಲ್ಲಿ ಮಳೆಯಾಗೋ ಮೊದಲೇ ಅಂತ ನಾನು ಸಾಲನ್ನು ತರೋದಕ್ಕೂ ಒಂದು ಸಣ್ಣ ಕಥೆ ಇದೆ. ಒಂದು ಪರಮಪದ ಅಂತ ಒಂದು ತಂಡ ಇದೆ, ಸಂಗೀತದ ತಂಡ. ಅವರು ಪ್ರತಿ ತಿಂಗಳು ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಒಂದಿಷ್ಟು ಸಾಹಿತಿಗಳದ್ದಾಗಿರ್ಬೋದು ಅಥವಾ ಗಾಯಕರದ್ದಾಗಿರ್ಬೋದು, ಸಂಗೀತ ನಿರ್ದೇಶಕರು, ಭಾವಗೀತೆಗಳು, ಈ ರೀತಿಯ ಹಾಡುಗಳನ್ನ ಅಥವಾ ಸಿನಿಮಾ ಒಂದಿಷ್ಟು ಹಾಡುಗಳನ್ನ ಒಂದು ಕಾನ್ಸೆಪ್ಟ್ ಮಾಡಿ ಅದ್ರ ಮೇಲೆ ಹಾಡ್ತಾ ಇರ್ತಾರೆ. ಅದರಲ್ಲಿ ತುಂಬಾ ಜನ ಸಂಗೀತಾಸಕ್ತರು ಬರ್ತಾರೆ. ನಾನು ಒಂದ್ಸತಿ ಅದಕ್ಕೆ ಕಾರ್ಯಕ್ರಮಕ್ಕೆ ಹೋದಾಗ ಅದರಲ್ಲಿ ಇದ್ದಂಥ ಕಾನ್ಸೆಪ್ಟ್ ಅಂದರೆ ಮಳೆ ಬರುವ ಹಾಗಿದೆ ಅಂತ ಕಾನ್ಸೆಪ್ಟ್. ಅಲ್ಲಿ ಎಲ್ಲ ಮಳೆಯ ಹಾಡುಗಳನ್ನ, ಈ ತುಂತುರುವಿಂದ ಹಿಡಿದು ಮುಂಗಾರು ಮಳೆ ಆಗಿರ್ಬೋದು, ಒಂದು ಮಳೆ ಬಿಲ್ಲು ಆಗಿರ್ಬೋದು, ಜಯಂತ್ ಸರ್ ಬರೆದಂಥ
ಇದು ಮಳೆ ನಿಂತು ಹೋದ ಮೇಲೆ ಆಗಿರ್ಬೋದು, ಈ ರೀತಿ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದಾರೆ. ನಾನು ಮುಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ನನಗೆ ನಂದು ಯಾವುದಿದೆ ಮಳೆ ಹಾಡು ಅಂತ ನಾನು ಯೋಚನೆ ಮಾಡಿದಾಗಲೇ ನನಗೆ ಮಳೆ ಹಾಡುಗಳನ್ನ ಬರೆಯುವಂಥ ಅವಕಾಶ ಸಿಕ್ಕೇ ಇಲ್ವಲ್ಲ ಇಲ್ಲಿವರೆಗೂ. ಆಮೇಲೆ ಅನ್ಸ್ ನನಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಅವಕಾಶ ಮಾಡ್ಕೋಬೇಕಿತ್ತೆಲ್ಲೋ ನಾನು, ಯಾಕಂದ್ರೆ ಮಳೆಗೂ ಪ್ರೀತಿಗೂ ತುಂಬಾ ಒಂದು ಹತ್ತಿರದ ಸಂಬಂಧ ಅಂತ. ಹಾಗಾಗಿ ನಾನು ಯೋಚನೆ ಮಾಡಿದೆ. ಅದೇ ಟೈಮಲ್ಲಿ ನನಗೆ ಈ ಹಾಡು ಕೈಯಲ್ಲಿತ್ತು. ಸೊ ಇದರಲ್ಲಿ ಹೇಗೂ ಲವ್ ಸೀಸನ್ಸ್ ಅಂತ ಇದೆ, ಯಾಕೆ ನಾನು ಮಳೆಯಿಂದ ಯಾಕೆ ಶುರು ಮಾಡಬಾರ್ದು ಅಂತ ನನಗೆ ಯೋಚನೆ ಬಂದಾಗ ಶುರುವಾಗುತ್ತೆ. ಮಳೆಯಾಗುವ ಮೊದಲೇ ಕೊಡೆ ಹಿಡಿದು ಬರುವೆ, ನಗು ಮುಗಿಯುವ ಮೊದಲೇ ಹೊಸ ಖುಷಿಯ ತರುವೆ ಅಂತ. ಸೊ ಅದು ಆ ಟ್ಯೂನ್ ಎಷ್ಟು ಅದ್ಭುತವಾಗಿತ್ತು ಅಂದರೆ ಅದು ಬರೆಸ್ಕೋತಾ ಹೋಯಿತು. ನಾನು ಪಲ್ಲವಿಗೆ ಇನ್ನೊಂದೆರಡು ಆಪ್ಷನ್ ಕೊಟ್ಟಿದ್ದೆ ಬಿಟ್ಟರೆ ಚರಣ ಎಲ್ಲದೂ ಕೂಡ ಒಂದೇ ವರ್ಷನಲ್ಲೇ ಓಕೆ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ವೀರ್ ಸರ್, ಇಂಥ ಅದ್ಭುತವಾದ ಟ್ಯೂನ್ ಕೊಟ್ಟಿದ್ದಕ್ಕೆ. ಅದನ್ನು ಅಷ್ಟೇ ಚಂದವಾಗಿ ಅರ್ಮಾನ್ ಮಲಿಕ್ ಅವರು ಹಾಡ್ತಾರೆ, ಹಾಗೆ ಪ್ರಜ್ಞಾ ಮರಾಠಿ ಅವರು ಹಾಡ್ತಾರೆ. ನಾನು ಫಸ್ಟ್ ಕೇಳಿದೆ ಸರ್ ಶ್ರೇಯಾ ಘೋಷಾಲ್ ಹಾಡಿರೋದ ಅಂತ. ಇವನ್ ಅರ್ಮಾನ್ ಮಲಿಕ್ ಅವರು ಹೇಳಿದ್ರಂತೆ ಎಂಗೇಜ್ ಶ್ರೇಯಾ ಘೋಷಾಲ್ ವಾಯ್ಸ್ ಥರ ಕೇಳ್ತಿದೆ ಇದು ಅಂತ. ಸೊ ತುಂಬ ಒಳ್ಳೆ ಭವಿಷ್ಯ ಇದೆ ನಮಗೆ, ಒಳ್ಳೇದಾಗಲಿ. ಸೊ ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗಲಿ. ಒಂದು ವೀರ್ ಸರ್ ಹೇಳ್ದಂಗೆ ಅದ್ಭುತವಾದ ನಿರ್ಮಾಪಕರು, ಇವನ್ನೆಲ್ಲ ಉಳಿಸಿ ಬೆಳೆಸುವಂಥ ಒಂದು ಕಾರ್ಯ ನಮ್ಮಿಂದ ಆಗಬೇಕು. ಈ ಸಂಗೀತ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಸಂಗೀತಕ್ಕೆ ಏನೇನು ಪ್ರೋತ್ಸಾಹ ಬೇಕು ಮಾಧ್ಯಮ ಮಿತ್ರರಾಗಿ ನೀವೆಲ್ಲರೂ ಕೊಡಿ ಅಂತ ನಾನು ಕೇಳ್ಕೊಡ್ಬೇಕು. ನಿಜವಾಗ್ಲೂ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಪ್ರೊಡ್ಯೂಸರ್ ಕೃತ್ವಿಕ್ ಸರ್ ಹಾಗೂ ಮಂಜುನಾಥ್ ಸರ್, ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನಗೆ ಐಡಿಯಾ ಇರಲಿಲ್ಲ, ಜಸ್ಟ್ ರಿಯಾಲಿಟಿ ಶೋ ಮುಗಿಸ್ಕೊಂಡು ಆಚೆ ಬಂದಿದ್ದಷ್ಟೇ. ಹಾಗೆ ಆಪರ್ಚುನಿಟಿ ಸಿಗ್ಬೋದು, ಶೋಸ್ ಎಲ್ಲ ಮಾಡ್ತಿದ್ವಿ, ಬಟ್ ಪ್ಲೇಬ್ಯಾಕ್ ಅಂತ ನನಗಿದು ಫಸ್ಟ್ ಎವರ್ ಸಾಂಗ್. ಸೊ ಆ ಸಾಂಗಿಗೆ ಪ್ರಮೋದ್ ಸರ್ ಬರೆದಿದ್ದಾರೆ ಅಂದರೆ ಅದು ಒಂದು ಖುಷಿ ವಿಷಯ ಇತ್ತು ನನಗೆ. ಹಾಗೆ ಜೊತೆಗೆ ಅರ್ಮಾನ್ ಮಲಿಕ್ ಸರ್ ಹಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ಅಂದರೆ ನನ್ನ ಫಸ್ಟ್ ಸಾಂಗ್ಗೆ ಅವ್ರು ಹಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಯಾರಿಗಾದ್ರೂ ಸಿಂಗರ್ ಆದವ್ರಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಹೇಳ್ಬೇಕಂದ್ರೆ ನಾನು ತುಂಬ ಲಕ್ಕಿ. ಫಸ್ಟ್ ಸಾಂಗ್ಗೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಹಾಗೆ ಲಿರಿಸಿಸ್ಟ್ ಕೂಡ, ಮತ್ತು ಕೋ ಸಿಂಗರ್ ಹಾಡಿದವರು ಕೂಡ ತುಂಬ ಅಂದರೆ ಒಳ್ಳೆ ಗಾಯಕರು ಸಿಕ್ಕಿದ್ದು ತುಂಬ ಖುಷಿ. ಯಾಕಂದರೆ ನಾನು ಫಸ್ಟ್ ಟೈಮ್, ಸೊ ನನಗೆ ಅದು ಪ್ಲೇ ಅವರು ಇನ್ನೂ ಎಲ್ಲಿ ಸ್ವಲ್ಪ ಸಹಕಾರ ಆಗುತ್ತೆ, ಈಗ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ದಿನಗಳು ಹೋಗಿದೆ. ಈಗೆಲ್ಲ ಕಮರ್ಷಿಯಲ್ಲೇ. ಹೌದು ಸರ್, ಹೌದು ಮಾಡಿ ಅಲ್ಲ ಅದನ್ನೇ ಇಲ್ಲ ಸರ್. ಆ ನಂಬಿಕೆ ನಮ್ಮನ್ನು ಹೇಳಿದ್ನಲ್ಲ, ನಿಜವಾದ ನಂಬಿಕೆ ನಮ್ದು ಪ್ರೀತಿಯಿಂದ ಮಾಡಿರೋ ಸಿನಿಮಾ ಇದು. ಏನೋ ನಾವೇನೋ ಜೋಶಾಗಿ ಒಂದು ಶೋಕಿಗಾಗಿ ಮಾಡಿರುವಂತ ಸಿನಿಮಾ ಅಲ್ಲ. ಆಮೇಲೆ ಬಂದು ಹೋಗೋರಲ್ಲ, ನಾವು ಉಳ್ಕೊಳೋದಕ್ಕೆ NR ಸ್ಟುಡಿಯೋ ಅಂತ ಸಂಸ್ಥೆ ನಿರ್ಮಾಣ ಮಾಡಿದೀವಿ. ನಮ್ಮ ತಂದೆ ತಾಯಿ ಹೆಸರು ರಾಮಸ್ವಾಮಿ ರಾಮಕ್ಕ ಅಂತೇಳಿ ಅವ್ರ ಹೆಸರಲ್ಲಿ ಮಾಡಿದೀವಿ. ಅದು ನಿಲ್ಲುತ್ತೆ, ಮುಂದುವರಿಯುತ್ತೆ. ಬಟ್ ನಾವು ಆಡಂಬರವಾಗಿ ಏನು ಹೇಳಲ್ಲ. ಸಿನಿಮಾ ಮಾಡಿದೀವಿ, ನಿಜ ಮುಂದುವರಿಯುತ್ತೆ. ಎರಡನೇದು ನಮ್ಮ ಅಣ್ಣಂದ್ರು, ನಮ್ಮ ಅತ್ತಿಗೆ ಅಂದ್ರು, ನಮ್ಮ ಮಕ್ಕಳು, ನಾನು, ನನ್ನ ಮಗ, ಎಲ್ಲರೂ ನಮ್ಮ ಕುಟುಂಬ, ದೊಡ್ಡ ಕುಟುಂಬ, ಅವರೆಲ್ಲ ಸೇರಿ ಮಾಡಿರ್ತಕ್ಕಂಥ ಪ್ರೀತಿಯಾದ ಚಿತ್ರ ಇದು. ಸುಮಾರು ಕಥೆಗಳನ್ನ ಕೇಳಿದೀವಿ, ಬಟ್ ಜನಗಳಿಗೆ ಹತ್ತಿರವಾಗಿರ್ಬೇಕು. ಎಲ್ಲ ಈಗ ಏನಾಗಿದೆ ಸಿನಿಮಾಗಳು ನೋಡ್ತಾ ಇದ್ರೆ ಆ ಶಬ್ದಗಳು, ಆಮೇಲೆ ಹೊಡೆಯೋದು ಬರೀ ಸರ್ ಏನೋ ಕೇಳ್ತಿದ್ದಾರೆ. ಸರ್ ನೋಡಿ ಸರ್, ನಾನು ಸಿನಿಮಾ ಅನುಭವದ ಸಿನಿಮಾ ತುಂಬಾ ಮಾಡಿದ್ದೀನಿ. ಯಾರು ಸಹಕಾರ ಅಂತೂ ಕೊಡಲ್ಲ, ಬಟ್ ಯಾರು ಮೇಲಿಂದ ಏನು ದೇವರುಗಳೇನು ಅಲ್ಲ. ನಾವೇ ನಮ್ಮ ಪ್ರಯತ್ನ, ಸಿನಿಮಾನು ಮಾಡಿದೀವಿ, ರಿಲೀಸು ಚೆನ್ನಾಗಿ ಮಾಡ್ತೀವಿ. ಬಟ್ ನೀವು ಹೇಳ್ದಂಗೆ ಜನ ಇಷ್ಟಪಡ್ತಾರೆ, ತುಂಬಾ ಇಷ್ಟಪಡ್ತಾರೆ. ಆಯ್ತಾ ಸರ್, ಬಂದು ನೋಡ್ಲಿ. ಇದೇ ಜುಲೈ 3ನೇ ತಾರೀಕು ರಿಲೀಸ್ ಇದೆ. ಜನ ಆಡಿಯನ್ಸ್ಗೆ ಮತ್ತೊಮ್ಮೆ ಹೇಳ್ತೀನಿ, ನಮ್ಮದೇ ಸ್ಟುಡಿಯೋ NR ಸ್ಟುಡಿಯೋ ಸಂಸ್ಥೆಯಲ್ಲಿ ಯೂಟ್ಯೂಬಲ್ಲಿ ಸಾಂಗ್ಸ್ ಇದೆ, ಟೀಸರ್ ಇದೆ, ನೋಡಿ. ದಯವಿಟ್ಟು 3ನೇ ತಾರೀಕು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತ ಈ ಮುಖಾಂತರ ತಿಳ್ಕೊಂತೀನಿ. ಹಾಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇಬ್ರು AV ನಾರಾಯಣ ಸ್ವಾಮಿಯವರು, ಕೋಟೇಶ್ವರಂ ಹೋಟೆಲ್ಲು, ದೊಡ್ಡ ಹೋಟೆಲ್ ಅದು, ಅವರು ನಮ್ಮ ಸ್ನೇಹಿತರು, ಅವರ ಒಂದು ಆಶೀರ್ವಾದ. ಹಾಗೆ ಚಂದ್ರಶೇಖರ್ ಅಂತ ಬಿಜವಾರ, ಅವರು ಶೆಲ್ ಪೆಟ್ರೋಲ್ ಬಂಕು, ನಮ್ಮ ತುಂಬಾ ಆತ್ಮೀಯರು. ಅವರು ನಮ್ಮ ಒಳ್ಳೆಯದನ್ನೇ ಬಯಸುವಂಥವ್ರು. ನಿಮ್ಮ ಮುಖಾಂತರ ಅವ್ರಿಗೂ ಸಹ ಆಶೀರ್ವಾದ ಮಾಡಿದ್ದಕ್ಕೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳೇನು ಅಂತಾರೆ, ಸ್ವಲ್ಪ ಜಿಮ್ಗೆ ಹೋಗಿ ನೀವು ದಪ್ಪ ಆಗಬೇಕು. ಸೊ ಏನು ಹೇಳ್ತೀರಿ ಕೃತ್ವಿಕ್, ಸಿನಿಮಾ ಇನ್ನೇನು 3ನೇ ತಾರೀಕು ರಿಲೀಸ್ ಇದೆ, ಆಡಿಯೋ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ, ಎಷ್ಟು ಖುಷಿ ಇದೆ? ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರಿಗೆ, ಮುಖ್ಯವಾಗಿ ಕೆ ಕಲ್ಯಾಣ್ ಸರ್ಗೆ ಸರ್ ನಮಸ್ಕಾರ. ನೀವು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಸರ್.
ಹಾಗೆ ವೇದಿಕೆ ಮುಂದೆ ಇರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಪ್ರಿಂಟ್ ಮೀಡಿಯಾ, ಓವರಾಲ್ ಮೀಡಿಯಾ ಪರ್ಸನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸರಿಯೂ ನಮ್ಮ ಜೊತೆ ಇರ್ತೀರಾ ತಾಳ್ಮೆಯಿಂದ, ನಮಗೆ ಒಂದು ಮಾರ್ಗದರ್ಶನ ಕೊಟ್ಕೊಂಡು. ಈಗ ನಾವು ಸೇರಿರುವಂಥ ಉದ್ದೇಶ ಹಾಡುಗಳು, ಅಂದರೆ ಈ ಹಾಡುಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತ. ಏನು 3 ಹಾಡುಗಳು, ಮಳೆಯಾಗೋ ಮೊದಲೇ, ಹೊಸದೊಂದು ಪ್ರೀತಿಯಾನ ಮತ್ತೆ ಬಣ್ಣದ ಬದುಕಿದು, ಈ 3 ಎನ್ಆರ್ ಸ್ಟುಡಿಯೋಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡುಗಡೆ ಆಗಿದೆ. ನಿಮಗೆ ಲವ್ ಸೀಸನ್ಸ್ ಕನ್ನಡ ಸಾಂಗ್ಸ್ ಅಂತ ಹೊಡೆದ್ರೂ ನಿಮಗೆ ಸಿಗುತ್ತೆ. ಈ 3 ಕೇಳಿ, ಅದು ನಿಮ್ಗೆ ಹೇಳುತ್ತೆ ನಮ್ಮ ಸಿನಿಮಾನ ಯಾಕೆ ನೋಡಬೇಕು. ಸೊ ಆ ಮ್ಯೂಸಿಕ್ ಕಂಪೋಸಿಷನ್ ಇಂದ ಹಿಡಿದು ಆ ಲಿರಿಕ್ಸ್ ಕ್ವಾಲಿಟಿ ಆಗಿರ್ಬೋದು, ಆ ಲಿರಿಕ್ಸ್ ಹೇಳಕೊಟ್ಟಿರೋ ಪ್ರತಿಯೊಂದು ಹಾಡು ನಿಮ್ಗೆ ಒಂದೊಂದು ಕಥೆನ ಹೇಳುತ್ತೆ. ಅದ್ರ ಜೊತೆಗೆ ಆ ಹಾಡುಗಾರಿಕೆ ಯಾರ್ಯಾರು ಸಿಂಗರ್ಸ್ ಹಾಡಿದ್ದಾರೆ, ಈ 3 ಸಾಂಗೇ ಸಾಕು ನಿಮಗೆ ನಮ್ಮ ಸಿನಿಮಾ ನೋಡೋದಕ್ಕೆ, ಒಂದು ಎಕ್ಸ್ಪೆಕ್ಟೇಷನ್ ನ ಬಿಲ್ಡ್ ಮಾಡೋದಕ್ಕೆ. ಈಗ ಬಿಡುಗಡೆ ಆಗಿ ಯೂಟ್ಯೂಬ್ ಅಲ್ಲಿ 3 ಹಾಡು ಬಿಡುಗಡೆ ಆಗಿದೆ. ನೀವು ಎಲ್ಲರೂ ನೋಡಿದ್ರಿ. ದಯವಿಟ್ಟು ನಿಮ್ಮ ಮನ್ಸಿಗೆ ಏನ್ ಅನ್ನಿಸ್ತೋ ಅದನ್ನೇ ಬರೀರಿ. ಮತ್ತೆ ಇದಿನ್ನೂ ಹೆಚ್ಚಿನ ಜನಕ್ಕೆ ತಲುಪಬೇಕು. ಇವತ್ತು ನಾವು ಸೇರಿರೋ ಉದ್ದೇಶನೇ ಅದು. ಈ ಹಾಡು ಏನು ಒಂದಷ್ಟು ಜನ ತಲುಪಿದೆ, ಮೆಚ್ಚಿದ್ದಾರೆ. ಬಟ್ ನಮ್ಮ ಎಲ್ಲರ ಅನಿಸಿಕೆ ಏನು ಅಂದ್ರೆ ಅದು ಸಾಲಲ್ಲ ಆ ಕೆಲ್ಸಕ್ಕೆ. ಅದು ನಾವು ಕೊಟ್ಟಿರೋಂತ ವಿಚಾರಕ್ಕೆ ಈಗ ಸಿಕ್ಕಿರೋಂತ ಜನಮನ್ನಣೆ ಆಗಿರ್ಬೋದು, ರೀಚ್ ಆಗಿರ್ಬೋದು ಸಾಲಲ್ಲ. ಅದಿನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬೇಕು. ಅದು ಹೋಗ್ಬೇಕು ಅಂದ್ರೆ ನಮಗೆ ನಿಮ್ಗಳ ಒಂದು ಪ್ರೋತ್ಸಾಹ ಬೇಕು. ಹಾಗಾಗಿ ಮುಖ್ಯವಾಗಿ ಇವತ್ತು ಸೇರಿರೋದು. ದಯವಿಟ್ಟು ಆ ಒಂದು ಕೆಲಸನ ಮಾಡಿ. ಈ 3 ಹಾಡುಗಳು ಎಷ್ಟು ರೀಚ್ ಆಗುತ್ತೋ ಜನ ನಮ್ಮ ಸಿನಿಮಾ ಬಗ್ಗೆ ಖಂಡಿತ ಥಿಯೇಟರ್ ಒಳಗಡೆ ಬಂದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ಖಂಡಿತ ಜನ ಅವ್ರು ಕೊಟ್ಟಿರೋ ಹಣಕ್ಕಾಗಿರ್ಬೋದು, ಸಮಯಕ್ಕಾಗಿರ್ಬೋದು ಅವ್ರಿಗೆ ಅಸಮಾಧಾನ ಆಗಲ್ಲ ಅಂತ. ಬಟ್ ಬರೋದಿದೆಯಲ್ಲ ಅದು ತುಂಬಾ ಕಷ್ಟ. ಇವತ್ತು ನಾವು ಹೊಸಬ್ರಾಗಿ ಯಾರ ಸಪೋರ್ಟು ಇಲ್ದೇರ ಮಾಡೋದಿದೆಯಲ್ಲ, ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಅಂದ್ರೆ ಕೆಲವೊಂದ್ಸಲಿ ಕನ್ಫ್ಯೂಸ್ಡ್ ಆಗಿ ಹೋಗ್ತೀವಿ. ತಲುಪ್ತಿದ್ಯಾ ಇಲ್ವಾ, ಎಷ್ಟ್ರ ಮಟ್ಟಿಗೆ ತಲುಪಿದೆ, ಆಗ್ತಿದ್ಯಾ. ಬಟ್ ತೃಪ್ತಿ ಇದೆ ಮನ್ಸಿಗೆ ಮಾಡಿರೋ ಕೆಲ್ಸದ ಬಗ್ಗೆ. ಬಟ್ ಅದು ತಲುಪೋದಿದೆಯಲ್ಲ, ಅದು ತಲುಪಿ ಒಂದು ಪ್ರಶಂಸೆ ಬಂದಾಗ್ಲೇ ಅಲ್ವಾ ನಮಗೊಂದು ಮೋಟಿವೇಶನ್, ಫ್ಯೂಲ್ ಮುಂದೆ ಹೋಗೋದಕ್ಕೆ, ಇಂಡಸ್ಟ್ರಿಲ್ ಆಗಿರ್ಬೋದು ನಮ್ ಕೆಲಸ ಮಾಡೋದಕ್ಕೆ. ಅದು ಆಗ್ತಿದ್ಯಾ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರೋದೇ ಆಗ್ಬಿಟ್ಟಿದೆ. ಈಗ ಓವರ್ ಸೋಷಿಯಲ್ ಮೀಡಿಯಾಲಿ ಓವರ್ ಆಗಿ ಕಂಟೆಂಟ್ಸ್ ಎಕ್ಸೀಡ್ ಆಗ್ತಿದೆ. ಪ್ರತಿಯೊಂದು ಯೂಟ್ಯೂಬ್ ಚಾನೆಲ್ ಅಲ್ಲೂ 10-20 ವಿಡಿಯೋ ಪ್ರತಿ ದಿವಸ ರಿಲೀಸ್ ಆಗ್ತಿದೆ. ಸೊ ಇಷ್ಟ್ರ ಮಧ್ಯೆ ನಾವು ಎಷ್ಟು ಪ್ರಮೋಷನ್ ಮಾಡೋದು ಸಾರಲ್ಲ. ಹಂಗಂತ ಬೇಕಾಬಿಟ್ಟಿ ಮಾಡಕ್ಕಾಗಲ್ಲ. ಒಂದು ಸಿನಿಮಾ ಅಂತಂದಾಗ ಒಂದು ಬಜೆಟ್ ಇರುತ್ತೆ, ಆ ಒಂದು ಲಿಮಿಟೇಷನ್ಸ್ ಅಲ್ಲೇ ಮಾಡ್ಬೇಕಾಗತ್ತೆ. ನಮ್ಮ ನಿರ್ಮಾಪಕರು ಏನ್ ನಮಗ್ ಶಕ್ತಿ ಕೊಟ್ಟಿದ್ದಾರೆ, ಆ ಶಕ್ತಿಯನ್ನು ಮೀರಿ ನಾವು ಮಾಡ್ತಾ ಇದ್ದೀವಿ ಆಕ್ಚುಲಿ ಈ ಸಿನಿಮಾಗೆ. ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ನೆಕ್ಸ್ಟ್ ರಿಲೀಸ್ ಪ್ರಮೋಷನ್ಸ್, ಅದರಲ್ಲಿ ಆ ಒಂದು ವಿಭಾಗದಲ್ಲಿ ನಮ್ಮ ಒಂದು ಪ್ರಯತ್ನ ನಾವು ಪಟ್ಟಿದ್ದೀವಿ. ಇನ್ನೇನಿದ್ರು ನಿಮ್ಮ ಕಡೆಯಿಂದ ಒಂದು ಏನ್ ಪ್ರೋತ್ಸಾಹ ಕೊಡ್ಬೋದು, ಏನ್ ಪುಷ್ ಕೊಡ್ಬೋದು, ದಯವಿಟ್ಟು ಈ ಹಾಡುಗಳಿಗೆ ಕೊಡಿ. ಹಾಗೆ ಕೆ ಕಲ್ಯಾಣ್ ಸರ್ ಎಲ್ಲ ಹೇಳಿದಾರೆ, ಅವ್ರ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ. ಎಕ್ಸೈಟ್ಮೆಂಟ್ ಇದೆ. ಮೊದಲಿಗೆ ಇಲ್ಲಿ ಇರುವಂತಹ ಎಲ್ಲ ಲೆಜೆಂಡ್ರಿ ಲಿರಿಸಿಸ್ಟ್ಗಳಿಗೆ ಮತ್ತು ಕೆ ಕಲ್ಯಾಣ್ ಸರ್ ಥ್ಯಾಂಕ್ ಯು ಸೋ ಮಚ್. ನನಗೆ ಎಲ್ಲರೂ ಲೆಜೆಂಡ್ರಿಲ್ಲ ಸರ್, ಯಾಕಂದ್ರೆ ನನಗೆಲ್ಲ ಹೆಲ್ಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಇಲ್ಲಿ ಸ್ಟೇಜ್ ಮೇಲೆ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ಮೀಡಿಯಾ ಪರ್ಸನ್ಸ್, ಎಲ್ಲ ಮೀಡಿಯಾ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ನಾವೇನೇ ಮಾಡಿದ್ರು ಸಪೋರ್ಟ್ ಮಾಡ್ತಿದ್ದೀರಾ. ಇವತ್ತಿನ ಕಾರ್ಯಕ್ರಮ ಸಾಂಗ್ಸ್ ಸಕ್ಸಸ್ ಮೀಟ್ ಅಂತಲೇ ಇಟ್ಕೊಂಡಿದ್ದೀವಿ. ಅಂದರೆ ಸಾಂಗ್ಸ್ ನಾವು ಅನ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ನಮಗೆ ಬರುತ್ತೆ, ನಮ್ಮ ಸಿನಿಮಾಗೆ ಕಂಟೆಂಟ್ ಈ ಥರ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನಂತೂ. ಬಟ್ ನಮಗೆ ಸಿಕ್ಕಿದೆ, ಅದನ್ನು ಜನ ರಿಸೀವ್ ಮಾಡ್ಕೊಳ್ತಿದ್ದಾರೆ. ಬಟ್ ಇನ್ನೂ ನಮಗೆ ಸಾಲ್ತಿಲ್ಲ, ಅದಿನ್ನೂ ರೀಚ್ ಆಗಬೇಕು, ತುಂಬ ಜನಕ್ಕೆ ರೀಚ್ ಆಗಬೇಕು. ಬಿಕಾಸ್ ಅಂಥ ಕಂಟೆಂಟ್ಸ್, ಆ ಥರ ಸಾಂಗ್ಸ್ ನಮ್ಮಲ್ಲಿದೆ. ಸಾಂಗ್ಸ್ ನೀವೇನು ನೋಡ್ತಿದ್ದೀರಾ ಅದಕ್ಕೂ ಮೀರಿ ಸಿನಿಮಾ ಇದೆ. ಎಲ್ಲ ಸಾಂಗ್ಸು ಒಂದೊಂದು ಕತೆ ಹೇಳುತ್ತೆ ನಿಮಗೆ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ನಮಗೆ. ಈಗ ಸಾಂಗ್ಸ್ ನಾವೇನು ರಿಲೀಸ್ ಮಾಡಿದ್ದೀವಿ ಅದು ಸುಮ್ಮನೆ ನಾವು ಸಾಂಗ್ಸ್ನ ಇಡಬೇಕು ಅಥವಾ ಸಾಂಗ್ಸ್ನ ನಾವು ಜನಕ್ಕೆ ತೋರಿಸಿ ಇನ್ವಿಟೇಷನ್ ಥರ ಮಾಡ್ಕೊಳ್ಳೋಣ ಅನ್ನೋದಲ್ಲ. ನಮಗೆ ಕಂಟೆಂಟ್ ನಾವು ರೆಡಿ ಮಾಡ್ಕೊಂಡಾಗಿಂದನೂ ನಮಗೆ ಈ ಸಾಂಗ್ಸ್ ಏನಿದೆ, ಈ ಸಾಂಗ್ಸ್ನ ಡಿಮ್ಯಾಂಡ್ ಮಾಡ್ತು ಸ್ಕ್ರಿಪ್ಟ್, ಈ ಸಾಂಗ್ಸ್ ಬೇಕಿದೆ ಅಂತ. ಸೊ ನಾವು ಯಾವುದು ಫೋರ್ಸ್ಫುಲಿ ಇಟ್ಟಿಲ್ಲ ಸಾಂಗ್ಸ್, ಎಲ್ಲ ಪ್ರತಿಯೊಂದು ಸಾಂಗ್ ಒಂದು ಕತೆ ಹೇಳುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ. ಎನ್ಆರ್ ಸ್ಟುಡಿಯೋಸ್ ಅಂತ ಯೂಟ್ಯೂಬಲ್ಲಿದೆ, ಲವ್ ಸೀಸನ್ಸ್ ಕನ್ನಡ ಸಾಂಗ್ಸ್ ಅಂತ ಹೊಡೆದ್ರೆ ಎಲ್ಲ ಬರುತ್ತೆ. ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಮತ್ತು ನಿಮ್ಮ ಸಪೋರ್ಟ್ ಬೇಕು ನಮಗೆ. ಸೊ ಯಾರೂ ಇಲ್ಲಿ ಸಪೋರ್ಟ್ ಮಾಡೋದಿಲ್ಲ ನಮಗೆ, ಎಲ್ಲ ಹೊಸಬ್ರಾಗಿರೋದ್ರಿಂದ ನಾವೇ ಕಷ್ಟಪಟ್ಟು ನಾವೇ ಮಾಡ್ತಿದ್ದೀವಿ. ನಮ್ಗೆ ಎಷ್ಟೋ ಜನನ ಕೇಳಿದ್ವಿ ಈ ಥರ ಸಪೋರ್ಟ್ ಮಾಡಿ, ಈ ಥರ ಸ್ಟೋರಿಗೆ ಹಾಕ್ಕೊಳ್ಳಿ, ಹೇಳ್ತಾರೆ ಮಾಡ್ತೀನಿ ಅಂತಾರೆ, ರೆಸ್ಪಾಂಡ್ ಮಾಡೋದಿಲ್ಲ. ಸೊ ನಮ್ಮಂಥ ಹೊಸಬ್ರಿಗೆ ಸಪೋರ್ಟ್ ಮಾಡಿದಾಗ ಅದು ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಎಲ್ಲ ಸಿನಿಮಾ ಗೆಲ್ಲಬೇಕು, ಅದ್ರಲ್ಲಿ ನಮ್ಮದು ಒಂದು ಆಗಬೇಕು.
ಸೊ ಆ ಇಂಟೆನ್ಷನ್ ತುಂಬ ಜನಕ್ಕೆ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ತುಂಬ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಇದುವರೆಗೂ. ಯಾರು ಸಪೋರ್ಟ್ ಮಾಡೋದಿಲ್ಲ, ಚೆನ್ನಾಗಿದೆ ಅಂತಾರೆ ಹೇಳ್ತಾರೆ, ಬಟ್ ಸಪೋರ್ಟ್ ಮಾಡೋದಿಲ್ಲ. ಸೊ ಸಪೋರ್ಟ್ ಮಾಡಿದಾಗ ನಮಗೂ ಹೆಚ್ಚು ಬೆಂಬಲ ಸಿಗುತ್ತೆ ಅಂತ ನಂಬಿಕೆ. ಸೊ ದಯವಿಟ್ಟು ನೀವು ಏನಿದ್ದೀರಾ, ಇಲ್ಲಿ ಏನು ಬಂದಿದ್ದೀರಾ, ನೀವು ಹೆಚ್ಚು ಹೆಚ್ಚು ನಮ್ಮ ಕಂಟೆಂಟ್ಸ್ನ ಪುಷ್ ಮಾಡಿ ಜನಕ್ಕೆ ರೀಚ್ ಆಗೋ ಥರ ಮಾಡಿ, ನಮಗೆ ಆಡಿಯನ್ಸ್ಗೆ ಒಂದು ಬ್ರಿಡ್ಜ್ ಆಗಿ ನೀವು ಇದ್ದೀರಾ, ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಒಂದು ಲೈನ್ ಹೇಳಬೇಕು ಅಂತದ್ದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಇವಾಗಿರೋ ಕಾಂಪಿಟೇಷನ್ನಲ್ಲಿ ಅವಕಾಶಗಳೇ ಇಲ್ಲ, ಅವಕಾಶ ಸಿಕ್ಕಿದ್ರೂ ಪೇಮೆಂಟ್ ಸಿಗಲ್ಲ, ಮಾಡಿದ ಕೆಲಸಕ್ಕೆ ಕ್ರೆಡಿಟ್ಸ್ ಕೊಡಲ್ಲ. ಸೊ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟರು ಕ್ರೆಡಿಟ್ಸ್ ಅಂತ ಏನೋ ಒಂದು ಸಿನಿಮಾ ಮಾಡಿದ್ದಾರೆ ಕೈ ಹಿಡಿಯೋಣ ಅನ್ನೋದು ಯಾರಿಗೂ ಇಲ್ಲ, ಅಥವಾ ನಾವೇ ಅವ್ರಿಗೆ ರೀಚ್ ಆಗ್ತೀವೋ ಅನ್ನೋ ಗೊತ್ತಿಲ್ಲ. ಸೊ ಇದ್ರ ಮೂಲಕ ನಾನು ಹೇಳ್ಕೊಳ್ಳೋದು, ಥಿಯೇಟ್ರಿಗೆ ಬನ್ನಿ ಜನ, ಖಂಡಿತ ನಿಮ್ಮ ಟೈಮ್ಗೆ ಮತ್ತು ನಿಮ್ಮ ಹಣಕ್ಕೆ ಯಾವತ್ತೂ ಮೋಸ ಮಾಡೋದಿಲ್ಲ. ನಾನಂತೂ ನಮ್ಮ ಸಂಸ್ಥೆ ಒಳ್ಳೆ ಸಂಸ್ಥೆ ಇಟ್ಕೊಂಡು ಒಳ್ಳೆ ಆಲೋಚನೆ ಇಟ್ಕೊಂಡು ಬರ್ತಿದ್ದೀವಿ. ನಮ್ಮ ಸಂಸ್ಥೆಯಿಂದ ಯಾವುದೇ ಸಿನಿಮಾಗಳು ಬಂದರೂ ನಿಮಗೆ ಒಳ್ಳೆ ಕಂಟೆಂಟ್ ಜೊತೆಲೇ ಬರ್ತೀವಿ. ಸೊ ಈ ಸಿನಿಮಾನು ಅಷ್ಟೇ, ಲವ್ ಸೀಸನ್ಸ್ ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ನಮ್ಮ ಎಲ್ಲರ ಜೀವನದಲ್ಲೂ ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ನಿಮ್ಮ ಜೀವನದಲ್ಲೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮ್ಮ ಕತೆ ಇದು, ನಿಮ್ಮ ಕತೆಗಳನ್ನ ನಾವು ಇಟ್ಕೊಂಡು ನಾವು ಮಾಡಿರೋಂಥ ಸಿನಿಮಾ ಇದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಬೆಂಬಲ ಬೇಕು, ನಿಮ್ಮ ಪ್ರೀತಿ ಬೇಕು. ಥ್ಯಾಂಕ್ ಯು ಸೋ ಮಚ್. ದೊಡ್ಡದಾಗೇನು ಮಾತಾಡಲ್ಲ, ನಮ್ಮ ಕೆಲಸ ಮಾತಾಡುತ್ತೆ. ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಥಿಯೇಟರ್ಗೆ ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಕುಂದ ಅವರೇ, ನಿಮ್ ಹಿಂದೆ ನಿಮ್ ತಂದೆ ಇದ್ದಾರೆ, ನಿಮ್ ಟ್ಯಾಲೆಂಟ್ ಇದೆ. ನಿಮ್ದು ರಿಲೀಸ್ ಅಂತ ಇರೋ ಹಾಡನ್ನೇ ಹಾಡ್ಬಿಟ್ರಾ? ಇಲ್ಲ ಅವ್ರು ಕೊಡಿ, ಅಲ್ಲ ಅವ್ರು ಮಾತಾಡಿದ್ವಲ್ಲ ಅವ್ರಿಗೆ ಕೊಡಿ. ಇಲ್ಲ, ಎಲ್ರಿಗೂ ನಮಸ್ಕಾರ. ನಾನು ಸಾಯಿ ಸರ್ವೇಶ್. ಸರ್ವೇಶ್ ತುಂಬಾ ಶೈ ಇದ್ದಾರೆ, ಅಂದ್ರೆ ಮಾತಾಡ್ತಾರೆ, ಬಟ್ ಸ್ಟೇಜ್ ಅಲ್ಲಿ ಮಾತಾಡೋದು ಕಷ್ಟ. ಸುಮಾರು ಸೂಪರ್ ಹಿಟ್ ಹಾಡುಗಳು ಬರೆದಿದ್ದಾರೆ, ನಿಮ್ಗೆ ಗೊತ್ತು. ಯಾವುದು ಉಗ್ರಂ ಪಿಕ್ಚರ್ದು ಚಿತ್ತಾರ ಮೂಡೋ ವೇಳೆಯಲ್ಲಿ ಅವರೇ ಬರೆದಿದ್ದು, ಮಫ್ತಿದು ರಾಕ್ಷಸನು ಇವನು ಅವರೇ ಬರೆದಿದ್ದು, ಮತ್ತೆ ಹುಡುಗಿ ಕಣ್ಣು ಲೋಡಾಡಿದನು ಸೂಪರ್ ಹಿಟ್ ಹಾಡ ಅವರೇ ಬರೆದಿದ್ದು. ಕೃಷ್ಣ ಕಾಲಿಂಗ್ ಏನು ಕೃಷ್ಣ ಕಾಲಿಂಗ್ ಸುಮಾರು ಹಾಡುಗಳು ಸೂಪರ್ ಹಿಟ್ ಬರ್ತಾರೆ. ಬಟ್ ಅದೇ ಹೇಳ್ತೀವಲ್ಲ ಮುಕುಂದ್, ಒಂದು ಮಾತು ಹೇಳ್ತೀನಿ ಕೇಳಿ, ಪ್ರಾಕ್ಟಿಕಲಿ ಇಲ್ಲಿ ಯಾರಿಗೂ ಸಪೋರ್ಟ್ ಮಾಡಲ್ಲ. ನಾವು ಗೆದ್ದಾಗ ನಮ್ಮ ಮನೆ ಮುಂದೆ ಲೈನ್ ಇರುತ್ತೆ, ಅಷ್ಟೇ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇಲ್ಲಿ ಯಾರು ಬೆಳ್ಸಕ್ಕೂ ಬಂದಿಲ್ಲ, ನಾವು ಬೆಳೆಯಕ್ ಬಂದಿದ್ದೀವಿ. ನಮ್ಮ ನಸೀಬು ಯಾವತ್ತು ನಾವು ಗೆಲ್ತೀವಲ್ಲ ಅವತ್ತು ಯಾರ್ಯಾರು ರಿಜೆಕ್ಟ್ ಮಾಡಿದ್ರೆ ಅವ್ರೆಲ್ಲರೂ ಬಂದು ನಿಮ್ಮ ಮನೆ